ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇದ್ದಿತ್ತಲ್ಲಿ ಕ್ಲಾಕ್ ಎಲ್ಲ ಹಿಂದೆ ತಿರುಗಿ ನೋಡು, 3 ಗಂಟೆ ಆಗಿದೆ. ಓಹೋ 3 ಕಡೆ 3 ಯಾರೇ ಎದ್ದಿರ್ತಾರೆ? ಅಯ್ಯೋ ದಡ್ಡಿ, ಹಂಗ ಕರಿಬೇಕಾ? ಹೋಗಿ ಕರ್ಕೊ ಹೋಗು. ನೋಡ್ ಜಾನು, ಇನ್ಮುಂದೆ ನೀನು ಹೊರಗಡೆ ಹೋಗಾಗಿಲ್ಲ. ಈ ರೀತಿ ಕುಡ್ದು ಹಾಳಾಗೋದಕ್ಕೆ ನಾನು ಬಿಡಲ್ಲ. ಅಲ್ಲ ಜಾನು, ನಿನ್ಗೇನು ಬುದ್ಧಿ ಕೆಟ್ಟಿದ್ಯಾ? ಹೆಣ್ಮಕ್ಳು ಯಾರಾದ್ರೂ ಈ ರೀತಿ ನಡ್ಕೋತಾರ? ಮನೆ ಮರ್ಯಾದಿನ ಬೀದಿಗೆ ತಂದಿದ್ಯಲ್ಲ. ಸುಮ್ಮನೆ ಇರೆ. ನನ್ನ ಮನೆ ಮಾನ ಮರ್ಯಾದೆ ಬಗ್ಗೆ ನನಗೆ ಗೊತ್ತಿಲ್ವಾ? ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಲು. ಸಾಕು, ಬಾಯಿ ಮುಚ್ಚು ಜಾನು. ಮಾವನ್ ಮರ್ಯಾದೆ ಏನು ಅಂತ ಹೊರಗಡೆ ಸಮಾಜದಲ್ಲಿ ನೋಡಿ ತಿಳ್ಕೊ. ಅತ್ತೆ ಗೌರವ ಏನು ಅಂತ ಹೊರಗಡೆ ಜನ ಅತ್ತೆಗೆ ಮರ್ಯಾದೆ ಕೊಡ್ತಾರಲ್ಲ, ಅದನ್ನ ನೋಡಿ ತಿಳ್ಕೊ. ಅವ್ರ ಜೀವನ ಪೂರ್ತಿ ಸಂಪಾದಿಸಿರೋ ಘನತೆ ಗೌರವನ ಈ ರೀತಿ 3 ಕಾಸು ಗರಾಜಾಗ್ತಿದ್ಯಲ್ಲ, ನೀನ್ ಮಾಡ್ತಿರೋದು ಸರಿ ಅನ್ಸ್ತಿದ್ಯಾ? ನನಗೆ ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಹೇಳಕ್ ನೀನು ಯಾರೇ? ಯಾಕೋ ಅತಿ ಆಯ್ತು ರೀ. ನೀವ್ಯಾಕೆ ತಡಿತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ನೀ ಸುಮ್ಮನೆ ನಿಂತ್ಕೊಂಡು ನೋಡು ಪದ್ಮ. ನೋಡು, ನನ್ನ ಮಕ್ಕಳೆಂತವರು, ಅವ್ರ ಮನಸ್ಸಲ್ಲಿ ಏನಿದೆ, ನನ್ನ ಸೊಸೆಯರೆಂತರು ಅಂತ ತಿಳ್ಕೊಳ್ಳೋದಕ್ಕೆ ಸರಿಯಾದ ಸಮಯ ಇದು. ಹಂಗೆ ನೋಡ್ತಾ ಇರು ಜಾನು. ಇದೇ ಕೊನೆ. ಇನ್ ಮುಂದೆ ನೀನು ಹೊರಗಡೆ ಹೋಗೋ ಆಗಿಲ್ಲ. ಈ ರೀತಿ ಕುಡಿದು ಹಾಳಾಗೋದಕ್ಕೆ ನಾನು ಬಿಡಲ್ಲ. ಬಿಡಲ್ಲ ಅಂದ್ರೆ ಏನು? ನನ್ನ ಕಟ್ಟಾಕ್ಬಿಡ್ತೀಯ? ಕಟಕ್ಕೆ ನೋಡೋಣ. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ನಾನ್ ಯಾರು? ಜಾಹ್ನವಿ ಪ್ರಸಾದ್. ಹಂಗೂ ಏನಾದ್ರೂ ನನ್ನ ಕಟ್ಟಾಕಕ್ ಬಂದ್ರೆ ಕಾಪಾಲಕ್ ಹೊಡೆದ್ಬಿಡ್ತೀನಿ. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ನೋಡ್ ಜಾನು, ನಿನ್ ಕೆನ್ನೆಗೊಂದು ಹೊಡೆದು ಬುದ್ಧಿ ಹೇಳೋಷ್ಟು ಅಧಿಕಾರ ಹಕ್ಕು ನನಗಿದೆ. ಆದ್ರೂ ಪ್ರೀತಿಯಿಂದ ಹೇಳ್ತಿದ್ದೀನಿ ತಿಳ್ಕೊ. ನಾಳೆ ದಿನ ಮದ್ವೆ ಆಗಿ ಗಂಡನ ಮನೆಗೆ ಹೋಗಿ ಬಾಳ್ಬೇಕಾದವಳು ನೀನು ಈ ರೀತಿ ನಡ್ಕೋತೀಯ ಅಂತ ಗೊತ್ತಾದ್ರೆ ಅತ್ತೆ ಮಾವನ್ ಮರ್ಯಾದೆ ಏನಾಗಬೇಕು? ಮನೆತನದ ಮರ್ಯಾದೆ ಏನಾಗ್ಬೇಕು ಜಾನು? ನೋಡು, ನಮ್ಮ ಸ್ವಾರ್ಥಕ್ಕೋಸ್ಕರ ಬದುಕಬಾರ್ದು. ನಮ್ಮನ್ನು ನಂಬ್ಕೊಂಡವ್ರ ಗೌರವ ಕಾಪಾಡಬೇಕು, ಮನೆತನದ ಗೌರವ ಕಾಪಾಡಬೇಕು. ಅಷ್ಟಿಲ್ದೆ ಹೇಳ್ತಾರ ದೊಡ್ಡವರು, ಹೆಣ್ಣು ಮನೆ ಬೆಳಗೋ ಮಹಾಲಕ್ಷ್ಮಿ ಅಂತ. ಏನೇ ನಿನ್ ಗೋಳು? ಬಂಡಲ್ ಉಪದೇಶನ ನೀನೇ ಇಟ್ಕೋ. ಸುಮ್ಮನೆ ಇದ್ದಷ್ಟು ಅತಿ ಆಯ್ತು ನಿಂದು. ಸಾಧನಕ್ಕ ನಿನಗೆ ದುಡ್ಡು ಕೊಟ್ಟು ಹಾಳು ಮಾಡಿದ್ದಾರೆ. ಇನ್ ಮುಂದೆ ಅದು ಹೇಗೆ ಕೊಡ್ತಾರೋ ನಾನು ನೋಡ್ತೀನಿ. ಗೊತ್ತಿದ್ದು ನಿನ್ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ಸಾಧನ ಅಕ್ಕೆಗೆ ನೀನು ದುಡ್ಡು ಕೊಡಕ್ಕೆ ಬಿಡಲ್ವಾ? ಸರಿ ಬಿಡು. ಊಟ ಆಯ್ತಾ ನಿಂದು? ನನಗೆ ಹಸಿವಿಲ್ಲ. ಓ, ಹೊಟ್ಟೆ ತುಂಬಾ ಕುಡ್ಕೊಂಡೆ ಬಂದಿದ್ಯಾ ಅಂತ ಆಯ್ತು. ನಿನಗೇನೆ ಅದನ್ನ ಕಟ್ಕೊಂಡು ನಿಂಗೇನು? ಇವತ್ತು ಸ್ವಲ್ಪ ಜಾಸ್ತಿನೇ ಕುಡಿದ್ಬಿಟ್ಟಿದ್ದೀನಿ. ನನ್ನ ನೋಡಿದ್ರೆ ನಿಂಗೆ ಗೊತ್ತಾಗ್ತಾ ಇಲ್ವಾ? ನನಗೆ ಕಷ್ಟ ಆಗ್ತಿದೆ ಜಾನು. ನೀನು ಈ ರೀತಿ ನೋಡೋದಕ್ಕೆ ಆಗ್ತಿಲ್ಲ. ಬಾ, ಊಟ ಮಾಡು. ಬೇಡ ಅಂದ ತಾನೆ. ನೀನು ಊಟ ಮಾಡ್ಲೇಬೇಕು ಜಾನು. ಒಂದ್ ವೇಳೆ ನೀನು ಊಟ ಮಾಡ್ಲಿಲ್ಲ ಅಂದ್ರೆ ಅತ್ತೆ ಮಾವನ್ ಈಗಲೇ ಕರೆದು ನಿನ್ ಪರಿಸ್ಥಿತಿ ತೋರಿಸ್ತೀನಿ. ನೀನ್ ಈ ಪರಿಸ್ಥಿತಿಲಿ ಅವ್ರು ನೋಡಿದ್ರೆ ಇನ್ಯಾವತ್ತು ನಿನ್ನ ಪಾರ್ಟಿ ಪಬ್ಬು ಅಂತ ಕಳ್ಸಲ್ಲ. ನನ್ನೇ ಹೆದರ್ಸ್ತೀಯ ನೀನು? ಹೆದರ್ಸೋದು ಬೆದರಿಸೋದು ಆಗಿದ್ದಿದ್ರೆ ನಾನು ಬೇರೆ ರೀತಿನೇ ನಡ್ಕೋತಾ ಇದ್ದೆ. ನೋಡು, ನೀನು ಈಗ ಊಟ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಈಗಲೇ ಅತ್ತೆ ಮಾವನ್ ಕರಿತೀನಿ. ಏನ ಅತ್ತೆ ಕರಿತೀಯ? ನಿಮ್ಮ ಅತ್ತೆನ ಕರಿತೀಯ? ಕರ್ಕೋಗಲೇ ಅತ್ತೆ ಮಾವ. ಅಮ್ಮನ ಕರಿಬೇಡ, ಊಟ ಮಾಡ್ತೀನಿ. ರೀ, ಮಂಥನದ ಮಾನ ಮರ್ಯಾದೆ ಗೌರವ ಎಲ್ಲ ಬೀದಿ ಪಾಲಾಗೋಯ್ತಲ್ಲ ಪದ್ಮ. ನಾ ಹೆತ್ತು ಮಗಳು ರಾತ್ರಿ ಬೋರ್ಗಟ್ಟೆಯಲ್ಲಿ ಕುಡಿದು ತೂರಾಡ್ಕೊಂಡು ಮನೆಗೆ ಬರ್ತಾಳೆ. ನಾನು ಏನೇನು ಮಾಡಿರ್ಲಿಲ್ವ
ಅದನ್ನ ನನ್ನ ಮಕ್ಕಳಲ್ಲಿ ನೋಡುವಂಥ ದುಸ್ಥಿತಿ ನಂದಾಗೋಯ್ತು. ಇದಕ್ಕೆ ನಾನು ಮಕ್ಕಳನ್ನ ಸ್ಟ್ರಿಕ್ಟ್ ಆಗಿ ನೋಡ್ಕೋತಾ ಇದ್ದೆ, ಆದರೆ ನೀವು ನನ್ನನ್ನು ಬೈತಾ ಇದ್ರಿ. ಈಗ ನೋಡಿ ಈ ಪರಿಸ್ಥಿತಿನಲ್ಲಿ ನೋಡೋ ಹಾಗಾಯ್ತು. ನಾವು ಮಕ್ಕಳನ್ನ ಅತ್ಯಂತ ಬಿಗಿಯಾಗಿ ಸಾಕಿದ್ರೆ ಎಲ್ಲಿ ಕೈ ಜಾರಿ ಹೋಗ್ಬಿಡ್ತಾರೋ ಅಂತ ಸ್ವಲ್ಪ ಅವ್ರ ಸ್ವಾತಂತ್ರ್ಯಕ್ಕೆ ಬಿಟ್ಟ ಕಡೆ. ಈಗ ಒಬ್ಬ ಕೆಟ್ಟಪ್ಪ ಅಂತ ಕೆಟ್ಟ ಹೆಸರು ತಗೊಳ್ಳುವಂಥ ದೌರ್ಭಾಗ್ಯಕ್ಕೆ ಸಿಗಾಕೊಂಡೆ. ಹುಟ್ಟಿರೋಳು ಒಬ್ಬಳೇ ಮಗಳು, ಅವಳು ಸುಖವಾಗಿರಲಿ, ಸೇರಿದ ಮನೆಗೆ ಏನೇನು ಕಷ್ಟ ಅನುಭವಿಸ್ಬೇಕಾಗುತ್ತೋ ಅಂತ ಅವಳು ಕೇಳಿದಾಗ ದುಡ್ಡು ಕೊಟ್ಟೆ. ಆದ್ರೆ ಅವಳು ದಾರಿ ತಪ್ಪಿಟ್ಲು ಕಣೆ. ರೀ, ಈಗ ನಿಮ್ಮನ್ನು ನೀವು ದೂಷಿಸ್ಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಮುಂದೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಈಗ ಅವಳು ಬೆಳೆದು ನಿಂತಿದ್ದಾಳೆ, ಅವಳನ್ನ ಹೊಡೆದು ಬಡ್ದು ಸರಿ ಮಾಡೋದಕ್ಕಾಗಲ್ಲ. ನಾವೇ ಏನಾದರೂ ಲಂಗು ಲಗಾಮ್ ಹಾಕಬೇಕು ಅಷ್ಟೇ. ಮಿಕ್ಕಿರೋದು ಒಂದೇ ದಾರಿ ರೀ. ಏನ್ ಪದ್ಮ? ಅವಳಿಗೆ ಮದ್ವೆ ಮಾಡೋದು. ಇಲ್ಲ ಪದ್ಮ, ಇಲ್ಲ. ಅವಳಿವಾಗ ಸರಿಯಾದ ದಾರಿಲಿಲ್ಲ. ಅವಳ ಬಾಳಿಗೆ ಅವಳೇ ಮುಳ್ಳಾಕೋತಾ ಇದ್ದಾಳೆ. ಮತ್ತೇನ್ರಿ ಮಾಡೋದು? ಅಲ್ಲ ಕಣೆ, ನಾವು ಅವಳನ್ನ ಮದುವೆ ಮಾಡಿಕೊಟ್ವಿ ಅಂತ ತಿಳ್ಕೊ, ಮನೆ ಮಹಾಲಕ್ಷ್ಮಿ ಅಂತ ಮನೆ ತುಂಬಿಸ್ಕೊಳ್ತಾರಲ್ಲ, ಅವ್ರ ಗತಿ ಏನು? ಇಲ್ಲಿ ಕುಡಿದು ವಾಲಾಡ್ದಂಗೆ ಅಲ್ಲಿ ವಾಲಾಡಲ್ಲ ಅಂತ ಏನೇ ಗ್ಯಾರಂಟಿ? ಅವಾಗ ಅವರು ನಮಗೆ ಇಡೀ ಶಾಪ ಆಗ್ತಾರೆ. ಏನಂತ? ಎಂತ ಸಂಸ್ಕಾರ ಇಲ್ದಲೇ ಇರೋರು ಬಂದು ಹೆಂಟಂದ್ವಿ ಅಂತ ತಂದೆ ತಾಯಿ ನನ್ನದಿಂದ ಚೀತೋ ಅಂತ ಹೋಗಿದ್ದಾರೆ ಕಡೆ. ದುಡ್ಡು ಕೊಡೋದನ್ನು ನಿಲ್ಲಿಸಿ ಅವಳಕ್ಕೆ 4 ಬಿಗಿದು ಮೊದಲು ಸಂಸ್ಕಾರ ಕಲಿಸ್ಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗತ್ತೇನ್ರಿ? ಈಗ ಅವಳಿಗೆ ಸಂಸ್ಕಾರ ಕಲಿಸ್ತೀರಾ? ಅವಳು ಕಲಿತಾಳೆ. ಕಲಿಸ್ಬೇಕು. ಕಲಿಸ್ತೀನಿ. ಎಸ್, ಕಲಿಸ್ತೀನಿ. ಪ್ರೀತಿ ಹೇಳಬೇಕು ಅಂತ ನನ್ನ ಪ್ರೀತಿನ ಒಪ್ಕೋತಾರ? ಈ ಪ್ರೀತಿ ಹೇಳೋದಕ್ಕಿಂತ ಒಂದು ದೊಡ್ಡ ಯುದ್ಧ ಮಾಡಿ ಗೆದ್ಬಿಡ್ಬೋದು. ಸುಭಾಷ್, ಕೂಲ್. ಇದಕ್ಕೆ ನಿನ್ ವಿಲ್ ಬಗ್ಗೆ ಕೇಳಿದ್ದು. ಆದ್ರೆ ನಿನ್ನ ಹತ್ರ ವಿಲ್ ಬರ್ಸೋ ಪ್ರಮೇಯನೇ ಇಲ್ವಲ್ಲಕ್ಕ. ಆಸ್ತಿ ಇದ್ದವರು ಅವ್ರು ಭಾಗ ಮಾಡಿ ಹಂಚ್ಕೋತಾರೆ, ನಿನ್ ಕೈಲದೆಲ್ಲ ಆಗಲ್ವಲ್ಲ. ನನಗೆ ಗೊತ್ತು ಕಣೆ ರಾಜಿ, ಆದ್ರೆ ಅತ್ತೆ ಯಾರ್ಯಾರಿಗೆ ಪಾಲ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನನ್ನ ನಿರ್ಧಾರ ತಿಳ್ಸಕ್ ಹೇಳಿದ್ದಾರೆ. ಅದಕ್ಕೆ ನೋಡು, ಆಸ್ತಿ ಇರೋ ಪತ್ರಗಳನ್ನೆಲ್ಲ ನನ್ನ ಕೈಲಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ಏನ್ ಮಾಡ್ಬೋದು ಅಂತ ಹೇಳೆ. ಏನಕ್ಕ, 100 ಎಕರೆ ಆಸ್ತಿ ಇದೆ, ಬಂಗ್ಲೆಗಳಿದಾವೆ, ಕಾಂಪ್ಲೆಕ್ಸ್ಗಳಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ತೋಟ, ಆಫೀಸು, ಕಂಪನಿ ಎಲ್ಲ ಇದೆ ಅಕ್ಕ. ಪಿತ್ರಾರ್ಜಿತವಾಗಿ ಬಂದಿದ್ದು 40 ಪೈಸೆ ಭಾಗ, ಇನ್ಮಿಕ್ಕಿದ್ದ 60 ಪೈಸೆ ಸ್ವಯಾರ್ಜಿತ ಅಕ್ಕ. ಸಿಕ್ಕಾಪಟ್ಟೆ ಆಸ್ತಿ ಇದೆ ಅಕ್ಕ ನಿಮ್ಮ ಮಾವನ ಹತ್ರ. ಅಯ್ಯೋ, ಅದಕ್ಕೆ ಕಣೆ ನನಗೆ ಭಯ ಆಗ್ತಿರೋದು. ಇದನ್ನೀಗ 4 ಜನಕ್ಕೆ ಹಂಚ್ಬೇಕು, ಏನ್ ಮಾಡೋದು? ಅಕ್ಕ, ನಂದೊಂದು ಸಜೆಷನ್ ಕೇಳ್ತೀಯಾ? ಮಾವನ್ಗೆ ಅತ್ತೆಗೆ ಯಾರ ಮೇಲೆ ತುಂಬಾ ಪ್ರೀತಿ? ಇದೆಂತ ಪ್ರಶ್ನೆನೆ? ತಂದೆಗೆ ಯಾವ ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತಂದ್ರೆ ಅವ್ರೇನ್ ಹೇಳ್ತಾರೆ? 4 ಜನ ಮಕ್ಳನ್ನು ಸರಿಸಮವಾಗಿ ನೋಡ್ತಾರೆ. ಹಾಗಲ್ಲ ಅಕ್ಕ, ಯಾವ ಮಕ್ಕಳ ಮೇಲೆ ಹೆಚ್ಚಾಗಿ ಪ್ರೀತಿ ಇರುತ್ತೋ ಆ ಮಕ್ಳಿಗೆ ಹೆಚ್ಚು ಆಸ್ತಿನ ಕೊಡೋದು ಕಾಮನ್. ಅದಕ್ಕೆ ಕೇಳ್ದೆ. ಪಿತ್ರಾರ್ಜಿತವಾಗಿರೋ ಆಸ್ತಿನ ಎಲ್ರಿಗೂ ಸಮವಾಗಿ ಹಂಚ್ತಾರೆ. ದ್ವಯಾರ್ಜಿತ ಆಸ್ತಿ ಅಂದ್ರೆ ಮಾವ ಸಂಪಾದಿಸಿರೋ ಆಸ್ತಿನ ತಮ್ಮ ಪ್ರೀತಿಯ ಮಗಳು ಕೊಡೋದು ಸರ್ವೇ ಸಾಮಾನ್ಯ. ಅದಕ್ಕೆ ಕೇಳ್ದೆ. ಇಲ್ಲ, ಯಾವ್ದ್ರಲ್ಲೂ ಹೆಚ್ಚು ಕಡಿಮೆ ಆಗ್ಲೇಬಾರ್ದು ಕಣೆ ರಾಜಿ. ನೋಡು, ಈಗ ಈ ಆಸ್ತಿನ 25 ಪೈಸೆ ಹಂಗೆ ಭಾಗ ಮಾಡಿದ್ರೆ ಅದನ್ನ 4 ಜನಕ್ಕೆ ಹಂಚ್ಬೋದಲ್ವಾ? ಅಕ್ಕ, ಹೆಣ್ಮಕ್ಳಿಗೆ ಆಸ್ತಿಲಿ ಭಾಗ ಬರಲೇಬೇಕು, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಆದ್ರೆ ಅದಕ್ಕೆ ಕೆಲವೊಂದು ತೊಡಕುಗಳು ಮನೆಯಿಂದಲೇ ಬರುತ್ತೆ. ಹಿರಿಯರು,
ಮನೇಲಿರೋ ಗಂಡು ಮಕ್ಕಳೇ ಇದಕ್ಕೆ ತೊಡಕುಗಳನ್ನ ಕೊಡ್ಬೋದು. ಎಷ್ಟೇ ಆಗಲಿ ಹೆಣ್ಮಕ್ಳು ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಬೇಕಲ್ವಾ, ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡೋದು ಒಳ್ಳೇದು ಅನ್ಸುತ್ತೆ. ಓ ಹೌದಲ್ವಾ, ಇದು ಬೇರೆ ಇದೆಯಲ್ಲೇ, ಇದಕ್ಕೇನು ಮಾಡೋದೀಗ? ಇದೆಲ್ಲ ಆಗ ಹೋಗೋ ಮಾತಲ್ಲ ಅಕ್ಕ, ಇದನ್ನೆಲ್ಲ ಮಾವನೇ ಡಿಸೈಡ್ ಮಾಡಬೇಕು. ನೀನೇನು ಮಾಡೋದಕ್ಕಾಗಲ್ಲ. ಅಯ್ಯೋ, ಇದನ್ನ 100 ಸಾರಿ ನನ್ನ ಅತ್ತೆ ಹತ್ರ ಆಗಲೇ ಹೇಳಾಯ್ತು ರಾಜಿ. ಅತ್ತೆ ಕೋಪನೇ ಮಾಡ್ಕೊಬಿಟ್ರು. ನಿನಗೆ ಹೆಂಗೆ ಅನ್ಸುತ್ತೋ ಹಾಗೆ ಭಾಗ ಮಾಡಿಕೊಡ್ಲೇಬೇಕು ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ಇದನ್ನೆಲ್ಲ ನೀನು ಹೇಗೆ ಮಾಡ್ತೀಯಾ? ಜಾನ್ವಿ ವಿಷಯದಲ್ಲಿ ನೀನು ಹೇಳಿದ ಸರಿನೇ ಇದೆ ರಾಜಿ. ಹಾಂ, ಒಂದು ಕೆಲಸ ಮಾಡು, ಈಗ ನಾನು ಹೇಳ್ತಾ ಹೋಗ್ತೀನಿ, ನೀನು ಅದನ್ನು ಬರಿತಾ ಹೋಗು. ಸರಿ. ಸುಭಾಷ್, ಏನಾದರೂ ಆಗಲಿ ಹೇಳ್ಬಿಡೋಣ. ಹಾಂ, ಸುಮ್ಮನೆ ಕಾಯ್ತಾ ಕೂತ್ರೆ ಯಾವನಾದ್ರೂ ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ರಾಜಿ ಅವರೇ, ಐ ಲವ್ ಯು. ಐ ಲವ್ ಯು ರಾಜಿ ಅವರೇ. ಮಾಮೂಲಿ ಆಯ್ತು ಸುಭಾಷ್, ನಾನು ಅವ್ರಿಗೆ ಪ್ರಪೋಸ್ ಮಾಡ್ತಾ ಇದ್ದಂಗೆ ಅವ್ರಿಗೆ ನೋ ಅನ್ನೋ ಚಾನ್ಸಸ್ ಸಿಗಬಾರ್ದು. ಆ ರೀತಿ ಏನಾದರೂ ಮಾಡಬೇಕು. ಏ ಇದು ಬೇಡ, ಇನ್ನೊಂದ್ಸಲ ಬರಿ. ಇದು ಸರಿ ಇಲ್ಲ ಅಕ್ಕ. ಹೌದಾ? ಹಾಗಾದ್ರೆ ಬೇರೆ ಬರಿ, ಇದು ಬೇಡ. ಈಗ ಹೇಳು. ಇದಿಷ್ಟು ಪಕ್ಕ ಕಣೆ ರಾಜಿ, ಇದು ಹೀಗೆ ಇರಲಿ. ಯಾಕೆ ರಾಜಿ, ನಿನ್ಗೇನಾಯ್ತು? ಯಾಕೆ ಹೀಗಿದ್ಯಾ? ಅಕ್ಕ, ನನಗೆ ಯಾಕೋ ಇದು ತಪ್ಪನ್ನಿಸ್ತಿದೆ ಕಣೆ. ದೊಡ್ಡವ್ರಿಗೆ ಹೆಚ್ಚು ಆಸ್ತಿ ಇಟ್ಟಿದ್ಯಾ, ಚಿಕ್ಕವ್ರಿಗೂ ಆಸ್ತಿ ಕೊಟ್ಟಿದ್ಯಾ, ಆದರೆ ಕೊಟ್ಟರು ಕೊಡದೇ ಇರೋ ಆಗಿದೆ. ಸುಭಾಷ್ ವಿಷಯದಲ್ಲಿ ಯಾಕಕ್ಕ ಇಷ್ಟೊಂದು ಷರತ್ತುಗಳನ್ನ ಹಾಕಿದ್ಯಾ?